ಮಾಡರ್ನ್ ಪ್ರಾಬ್ಲಮ್ಸ್ ಗಳಿಗೆ ಮಾಡರ್ನ್ ಸೊಲ್ಯೂಷನ್ಸ್ ಮದ್ದು ಅಂತ ಹೇಳ್ತಾರೆ. ಮಾಡರ್ನ್ ಪ್ರಾಬ್ಲಮ್ಸ್ ಆಗ್ಲಿ ಅಲ್ಟ್ರಾ ಮಾಡರ್ನ್ ಪ್ರಾಬ್ಲಮ್ಸ್ ಆದ್ರೂ ಕೂಡ ಹರ್ಬ್ಸೆ ಮದ್ದು. ಒಬ್ಬ ಮನುಷ್ಯನ ಹೆಲ್ತ್ ಪರ್ಪಸ್ ವಿಚಾರವಾಗಿ ಹೇಳೋದಾದ್ರೆ ಹರ್ಬ್ಸೆ ಮದ್ದು ಅಂತ ಹೇಳ್ಬೋದಾಗಿದೆ. ನಾವೆಲ್ಲ ಒಂದು ಬಾಕ್ಸ್ ಗ್ರೀನ್ ಟೀ ತಗೊಳ್ತೀವಿ ನಾವು. ಎಷ್ಟಿರುತ್ತೆ ಗ್ರೀನ್ ಟೀ? ಅಪ್ರಾಕ್ಸಿಮೇಟ್ 180 ಇಲ್ಲ 200 ಇಲ್ಲ 300 ಇರುತ್ತೆ. ಆದ್ರೆ ಆ ಗ್ರೀನ್ ಟೀ ಹೆಂಗ್ ಮಾಡಿರ್ತಾರೆ? ಡಿಫ್ರೆಂಟ್ ಹರ್ಬ್ಸ್ ಇರುತ್ತೆ, ಡಿಫ್ರೆಂಟ್ ಒಂದು ಲೀವ್ಸ್ ಮುಖಾಂತರ ಇಂದ ಮಾಡಿರ್ತಾರೆ. ಆದ್ರೆ ಇಷ್ಟೆಲ್ಲ ಖರ್ಚು ಮಾಡೋ ಬದಲು ಸಿಂಪಲ್ ಆಗಿ ಒಂದು ರೆಮಿಡಿ ಕೊಟ್ರೆ ಹೇಗಿರುತ್ತೆ? ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಪ್ಲಾಂಟ್ ಇರುತ್ತೆ ಅಂತ ಅನ್ಕೊಳ್ಳಿ, ಅಥವಾ ಒಂದು ಲೀವ್ಸ್ ಅಥವಾ ಒಂದು ಫ್ಲವರ್ಸ್, ಯಾವ್ದೇ ಒಂದು ಫ್ಲವರ್ಸ್ ಇದ್ರು ಕೂಡ ಆ ಫ್ಲವರ್ಸ್ ಬೆನಿಫಿಟ್ಸ್ ಏನು, ಆ ಫ್ಲವರ್ ಅದು ಯಾವ ತರ ತಗೋಬೇಕು, ಹೆಂಗ್ ತಗೋಬೇಕು ಅನ್ನೋದೆಲ್ಲ ಒಂದು ಡಿಫ್ರೆಂಟ್ ಪ್ರೋಸೆಸ್ ಇರುತ್ತೆ. ಮತ್ತೆ ಯಾವ್ದಕ್ಕೆ ತಗೋಬೇಕು, ಯಾವ ಕಾಸ್ ತಗೋಬೇಕು ಅಂತ ಒಂದಷ್ಟು ಡಿಸ್ಕ್ರಿಪ್ಷನ್ ಕೂಡ ಇರುತ್ತೆ. ನಾವು ಕೆಲವುದೆಲ್ಲ ಓದಿರ್ತೀವಿ, ಇನ್ ಕೆಲವುದೆಲ್ಲ ನಾವು ತಿಳ್ಕೊಬೇಕಾಗಿರುತ್ತೆ. ಕರೆಕ್ಟ್ ಅಲ್ವಾ? ಅದೇ ತರನೇ ದಾರಿಲಿ ಎಲ್ಲಾದ್ರೂ ಈ ತರ ನಡ್ಕೊಂಡು ಹೋಗ್ಬೇಕಾದ್ರೆ ನೋಡಿ, ಈ ತರ ಜಾಗದಲ್ಲೆಲ್ಲ ತುಂಬಾ ಎಲೆಗಳು ಸಿಗುತ್ತೆ. ಅದೆಲ್ಲ ಬಿಡಲೆ ಯಾವ್ದೋ ಇದೆಲೆ ಏನ್ ಬಿಡ ನೋಡ್ಕೊಳ್ಳೋಣ ಅಂತ ಇರ್ತೀವಿ. ಆದ್ರೆ ಕೆಲವೊಂದು ಎಲೆಗಳು ನಾವು ಐಡೆಂಟಿಫೈ ಮಾಡ್ಬೇಕಾಗಿರುತ್ತೆ. ಇದು ಯಾವ ಎಲೆ, ಯಾವ ಪ್ಲಾಂಟ್ ಅನ್ನೋದೆಲ್ಲ ನಾವು ತುಂಬಾ ಸೂಕ್ಷ್ಮವಾಗಿ ತಿಳ್ಕೊಬೇಕಾಗಿರುತ್ತೆ. ಇವೆಲ್ಲ ಈ ಲೀಫ್ ನೋಡ್ತಿದ್ದೀರಲ್ಲ, ಈ ಲೀಫ್ ಹೆಸರೇನು, ಈ ಲೀಫ್ ಬೆನಿಫಿಟ್ ಏನು, ಇದು ಯಾರಿಗಾದ್ರೂ ಗೊತ್ತಿದ್ಯಾ? ನಮ್ಗೆ ಯಾರಿಗೂ ಗೊತ್ತಿರಲ್ಲ. ಯಾಕೆ ಅಂತಂದ್ರೆ ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋ ಪ್ರಯತ್ನನೇ ಮಾಡಿರಲ್ಲ. ಆಕ್ಚುಲಿ ಏನಂದ್ರೆ ನಾವೇನು ಅಂಗಡಿಯಿಂದ ಗ್ರೀನ್ ಟೀ ತಗೋತೀವಲ್ಲ, ಅದಕ್ಕಿಂತ 10 ಟೈಮ್ಸ್ ಸ್ಟ್ರಾಂಗರ್ ಆಗಿರುತ್ತೆ. ಈ ಒಂದು ಎಲೆಯಿಂದ ನಾವೇನಾದ್ರೂ ಒಂದು ಟೀ ಮಾಡಿಕೊಂಡು ಕುಡಿದ್ರೆ ಕಿಡ್ನಿ ಅಥವಾ ಲಿವರ್ ಟಿಶ್ಯೂಸ್ ಏನಾದ್ರು ಡ್ಯಾಮೇಜ್ ಆಗಿತ್ತು ಅಂತಂದ್ರೆ ಇದು ಹೆಲ್ಪ್ ಮಾಡುತ್ತೆ. ಯಾರು ಬೇಕಾದ್ರೆ ತಗೋಬಹುದು. ಹಾಗಾದ್ರೆ ಈ ಲೀಫ್ ಹೆಸರು ಏನಪ್ಪಾ ಅಂತಂದ್ರೆ ಒರಾಗೆನೋ. ಕನ್ನಡದಲ್ಲಿ ಇದಕ್ಕೆ ದೊಡ್ಡ ಪತ್ರೆ ಅಂತ ಹೇಳಲಾಗುತ್ತೆ. ಬಹಳಷ್ಟು ಜನರ ಮನೆ ಮುಂದೆ ಕೆಲವೊಂದು ಗಿಡಗಳು ಆಟೋಮೆಟಿಕ್ ಆಗಿ ಬೆಳ್ಕೊಂಡಿರ್ಬೋದೇನೋ, ಕರೆಕ್ಟ್ ಅಲ್ವಾ? ಯಾವ ಗಿಡ, ಇದ್ರ ಬೆನಿಫಿಟ್ಸ್ ಏನು ಅಂತ ಬಹಳಷ್ಟು ಜನಗಳಿಗೆ ಗೊತ್ತೇ ಇರಲ್ಲ. ಇದು ಆದ್ರೆ ಇದು ನಮ್ಮನೆ ಮುಂದೆನೂ ಕೂಡ ಇದೊಂದು ಗಿಡ ಇದೆ. ಅದರಿಂದಲೇ ತಗೊಂಡ್ಬಂದಿರ್ತಕ್ಕಂತ ಈ ಎಲೆ ಇದು. ಎಲೆನ ನಾವೇನ್ ಮಾಡ್ತೀವಿ ಅಂತಂದ್ರೆ ನೀಟಾಗಿ ತೊಳೆದ್ಬಿಟ್ಟು ಜಜ್ಜಿ ಸ್ವಲ್ಪ ಕುದಿತರ ನೀರಿಗೆ ಇದನ್ನ ನಾವು ಹಾಕ್ತಿವಿ. ತದನಂತರ ಚೂರು ನಿಂಬೆ ಹಣ್ಣು ರಸನ ಹಾಕ್ತಿವಿ. ಅದನ್ನ ಹಾಕಿ ಸ್ವಲ್ಪ ಕುದಿಸಿದ ನಂತರ ಅದೇ ನಮ್ಗೆ ಗ್ರೀನ್ ಟೀ. ಯಾಕೆ ನಾವು 200 ರೂಪಾಯಿ 300 ರೂಪಾಯಿ ಖರ್ಚು ಮಾಡ್ಬೇಕು ಫ್ರೀ ಆಗಿ ಸಿಗ್ಬೇಕಾದ್ರೆ? ಗ್ರೀನ್ ಟೀಗೆ ನಾವು ಯಾಕೆ 300 ರೂಪಾಯಿ 200 ರೂಪಾಯಿ ಕೊಡ್ಬೇಕು? ಒಂದ್ ಬಾಕ್ಸ್ ಗೆ ಸಿಗುತ್ತೆ, ಡಿಪ್ ಮಾಡ್ಕೊಂಡು ಕುಡಿಬೇಕು ಅಂತೆಲ್ಲ ಇರುತ್ತಲ್ವಾ, ಅಡ್ವರ್ಟೈಸ್ಮೆಂಟ್ ಅಲ್ಲೂ ನಾವು ನೋಡಿರ್ತೀವಲ್ವಾ. ತಗೊಂಡ್ಬಿಡಿ, ನಿಮ್ಗೆ ಇಮ್ಯುನಿಟಿ ಬೂಸ್ಟ್ ಆಗ್ಬಿಡುತ್ತೆ ಈ ಗ್ರೀನ್ ಟೀ ತಗೊಂಡ್ರೆ, ಮತ್ತೆ ನಿಮ್ಗೆ ಲಿವರ್ ಗೆ ಕಿಡ್ನಿಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ. ಆಸ್ ಪರ್ ದ ರಿಸರ್ಚ್, ಅಂದ್ರೆ ನಾನು ರಿಸರ್ಚ್ ಮಾಡಿದ ಪ್ರಕಾರ ಗೂಗಲ್ ಅಲ್ಲೇ ಆಗ್ಲಿ ಹಲವಾರು ಇನ್ಫಾರ್ಮೇಶನ್ಸ್ ನಾನು ಓದಿದ ನಂತರನೇ ಇದ್ರ ಬಗ್ಗೆ ನಾನು ಈ ವಿಚಾರ ತಿಳಿಸೋ ಒಂದು ಪ್ರಯತ್ನ ಮಾಡ್ತಿದ್ದೀನಿ ಅಷ್ಟೇ. ಯಾವುದೇ ಹರ್ಬ್ಸ್ ಆಗ್ಲಿ ಜಾಸ್ತಿ ಕನ್ಸ್ಯೂಮ್ ಆಕ್ಚುಲಿ ಮಾಡಕ್ ಹೋಗ್ಬಾರ್ದು. ಅತಿ ಆದ್ರೆ ಕೂಡ ಅಮೃತನೂ ಕೂಡ ವಿಷ ಆಗ್ಬಿಡುತ್ತೆ ಅನ್ನೋ ಮಾತುಗಳು ಕೇಳಿರ್ತೀವಲ್ವಾ. ಜಾಸ್ತಿ ತಗೊಳಕ್ ಹೋಗ್ಬಾರ್ದು, ಎಷ್ಟು ಬೇಕೋ ಅಷ್ಟೇ. ಹಲವಾರು ಹರ್ಬ್ಸ್ ಗಳಿರುತ್ತೆ, ಬಟ್ ನಮ್ಗೆ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಈ ಒಂದು ಒರಾಗೆನೋ ಲೀವ್ಸ್ ಇಂದ ಪೌಡರ್ ಮಾಡಿ ಇವಾಗ ತುಂಬಾ ಜಾಸ್ತಿ ಸೇಲ್ ಆಗ್ತಾ ಇದೆ. ಬಟ್ ಇದು ನಾವು ತಿಳ್ಕೊಬೇಕಾಗಿರೋದೇ ನಮ್ಮ ಮನೆ ಮುಂದೆನೆ ಬಿಡುತ್ತೆ ಗುರು. ಯಾಕೆ ಗುರು ತಗೊಂಡು ಹೋಗ್ಬಿಟ್ಟಲ್ಲಿ 200 ರೂಪಾಯಿ 300 ರೂಪಾಯಿ, ಅದಕ್ಕೆ ಚೆನ್ನಾಗಿ ನೀರ್ ಹಾಕಿದ್ರೆ ಸಾಕು, ಅದಾಗದೆ ಆಟೋಮೆಟಿಕ್ ಆಗಿ ಬೆಳ್ಕೊಳ್ಳುತ್ತೆ. ನಾವೇನ್ ಬೆಳ್ಸೋ ಅವಶ್ಯಕತೆನೇ ಇಲ್ಲ. ಹಲವಾರು ಫಿಟ್ನೆಸ್ ಟ್ರೈನರ್ಸ್ ಕೂಡ ಇವಾಗ ಒರಾಗೆನೋ ಪೌಡರ್ ಆಗ್ಲಿ ಒರಾಗೆನೋ ಟೀ ಆಗ್ಲಿ ಇದನ್ನ ರೆಫರ್ ಮಾಡ್ತಿದ್ದಾರೆ ಅವರ ಒಂದು ಕ್ಲೈಂಟ್ಸ್ ಗಳಿಗೆ. ಹಾಗೆ ಇನ್ನು ಹಲವಾರು ಬೆನಿಫಿಟ್ಸ್ ಇದ್ರ ಬಗ್ಗೆ ನಾವು ತಿಳ್ಕೊಬೇಕು ಅಂತಂದ್ರೆ ನೀವು ಒಂದ್ಸಲ ಗೂಗಲ್ ಮಾಡಿ ನೋಡಿ, ಗೊತ್ತಾಗುತ್ತೆ ಇನ್ಫಾರ್ಮೇಶನ್ ಇನ್ನು ಏನೇನ್ ಬೆನಿಫಿಟ್ಸ್ ಇದೆ ಒಬ್ಬ ಮನುಷ್ಯನಿಗೆ ಅಂತ ಅನ್ಬಿಟ್ಟು. ಈ ಒಂದು ಒರಾಗೆನೋ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ತಿಳಿಸ್ಕೊಳ್ಳೋ ಒಂದು ಪ್ರಯತ್ನ ಮಾಡಿರ್ತೀನಿ ಅಷ್ಟೇ. ಬೇಸ್ಡ್ ಆನ್ ಗೂಗಲ್ ಸರ್ಚ್ ಆಗ್ಬೋದು, ಯೂಟ್ಯೂಬ್ ವಿಡಿಯೋಸ್ ಗಳನ್ನ ನೋಡಿ ನಾನು ಒಂದು ವಿಡಿಯೋ ಮಾಡಿರ್ತೀನಿ. ಈ ಟೀ ಬೆಸ್ಟ್ ಅಪಾರ್ಟ್ ಫ್ರಮ್ ದ ನಾವೇನ್ ಅಂಗಡಿಗೆ ಹೋಗ್ಬಿಟ್ಟು ಗ್ರೀನ್ ಟೀ ತಗೊಳ್ಳೋದಕ್ಕಿಂತ ಈ ಟೀ ಬೆಸ್ಟ್. ಇದನ್ನ ಸೇವಿಸುವುದಕ್ಕೂ ಮುಂಚೆ ನಿಮ್ಮ ಹೆಲ್ತ್ ಕಂಡೀಷನ್ ಹೇಗಿದೆ ಅಂತ ಒಮ್ಮೆ ಚೆಕ್ ಮಾಡಿಸಿ. ಯಾಕೆಂದ್ರೆ ಕೆಲವರ ಬಾಡಿ ಕಂಡೀಷನ್ಸ್ ಗಳಿಗೆ ಸೆಟ್ ಆಗದೆ ಇರಬಹುದು. ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ